ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಮನೆ ಮಗಳು ಸ್ವಾತಿ ಗೌಡ. ಇವತ್ತು ನಾನು ನಿಮಗೆ ರಾಯರ ದರ್ಶನ ಮಾಡಿಸ್ತೀನಿ, ಬನ್ನಿ. ಇದು ನೆನ್ನೆದು, ಅದರ ಅಲಂಕಾರ ಇನ್ನೂ ಅರ್ಧ ಆಗಿತ್ತು. ಸೊ ಹಾಗಾಗಿ ನೆನ್ನೆ ಸಂಜೆ ಕರೆದಿದ್ರು, ಅವಾಗ ಹೋಗಿದ್ವಿ. ಇದು ಬೆಳಗ್ಗೆದು ಅಲಂಕಾರ ಎಲ್ಲ ಮುಗ್ದಿದೆ. ಅಲಂಕಾರ ಆದಮೇಲಂತೂ ಅಲ್ಲಿಂದ ಎದ್ದು ಬರೋದಕ್ಕೆ ಮನಸ್ಸಾಗಲ್ಲ. ನೋಡ್ತಾನೆ ಇರಬೇಕು ರಾಯರನ್ನ ಅನಿಸುತ್ತೆ. ಮತ್ತು ಮನಸ್ಸಲ್ಲಿ ಏನೋ ಖುಷಿ ಅನಿಸುತ್ತೆ. ನಿಮಗೂ ಈ ಥರ ಆಗಿದೆಯಾ? ಕಮೆಂಟ್ ಮಾಡಿ. ಹಾಗೆ ನೋಡಿ, ಇದನ್ನು ಇವತ್ತು ತೋರಿಸ್ತಾರ ಉದ್ದೇಶ ಏನು ಅಂತಂದರೆ, ರಾಯರನ್ನ ನಿನ್ನೆ ಇವತ್ತು ನಾಳೆ 3 ದಿನ ರಾಯರ ಆರಾಧನೆ ಇರುತ್ತೆ. ಅವರು ತಮ್ಮ ಧ್ಯಾನದಿಂದ ಕಣ್ಬಿಟ್ಟು ತಮ್ಮ ಭಕ್ತರಿಗೆ ಏನು ಕೇಳ್ಕೊತಾರೋ ಅದನ್ನು ಸಿದ್ಧಿ ಮಾಡ್ತಾರೆ. ಅಂದರೆ ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಹೇಳಲ್ವ, ಅಥವಾ ಸೊ ಹಾಗೆ ನಿಮ್ಗೇನು ಆಸೆ ಇದೆಯೋ ದಯವಿಟ್ಟು ಅದನ್ನು ಕೇಳ್ಕೊಳ್ಳಿ, ಅದು ಬೇಗ ಈಡೇರಿಸಲಿ ಅಂತ ನಾನು ದೇವ್ರನ್ನ ಬೇಡ್ಕೊತೀನಿ. ಸೊ ಕಣ್ತುಂಬ ದೇವ್ರನ್ನ ನೋಡ್ಕೊಳ್ಳಿ ನೀವು. ನಾನು ಪ್ರತಿ ಸಲ ಅಂದರೆ ಇದು ಸುಮಾರು ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ. ನನಗೆ ಹೋಗೋಕ್ಕೆ ಆಗ್ತಾನೆ ಇರಲಿಲ್ಲ. ರೀಸನ್ ಏನು ಅಂತ ಗೊತ್ತಿಲ್ಲ. ಇವರೇನೆ ವೀಣಕ್ಕ ಅಂದರೆ ಇವರೇ ಆರಾಧನೆ ಮಾಡೋದು. ಇವರಿಗೆ ಮಂತ್ರಾಲಯದಿಂದನೇ ಅಂದರೆ ಇಲ್ಲಿಗೆ ಅವರ ಮನೆಗೆ, ಅವ್ರ ಮನೆಯಲ್ಲೇ ಪೂಜೆ ಮಾಡ್ತಾ ಇರೋದು. ರಾಯರ ಆರಾಧನೆನ ಅವ್ರ ಮನೆಯಲ್ಲೇ ಮಾಡೋದ್ರಿಂದ ಮಂತ್ರಾಲಯದಿಂದನೇ ಅವ್ರಿಗೆ ಅಕ್ಷತೆ ಮತ್ತು ಪ್ರಸಾದ ಎಲ್ಲ ಕಳಿಸ್ತಾನೆ ಇರ್ತಾರೆ. ಸೊ ಪ್ರತಿ ಸಲನೂ ಪ್ರತಿ ವರ್ಷ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ವರ್ಷದಿಂದ ವರ್ಷ ಅಲಂಕಾರನೂ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಆ ಪೂಜೆನೂ ತುಂಬ ಒಂಥರ ಮನಸ್ಸಿಗೆ ಉಲ್ಲಾಸ ಅನಿಸುತ್ತೆ. ಕೂತ್ಕೊಂಡು ನೋಡ್ತಾ ಇದ್ದರೆ ಅಲ್ಲಿಂದ ಎದ್ದು ಬರೋದಕ್ಕೆ ಮನಸ್ಸಾಗಲ್ಲ. ಪೂಜೆನೂ ಅಷ್ಟೇ ನಿಧಾನವಾಗಿ ಸಮಾಧಾನವಾಗಿ ಮಾಡಿಕೊಡ್ತಾರೆ. ನಾವು ಬೇರೆ ದೇವಸ್ಥಾನಗಳಲ್ಲಿ ಹೋದರೆ ಏನು ಅನಿಸುತ್ತೋ ಅದು ನಂಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಕೂತ್ಕೊಂಡ್ರೆ ಸಮಾಧಾನವಾಗಿ ದರ್ಶನ ಮಾಡಿಕೊಂಡು ಒಂಥರ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ನಿಮ್ಗೆ ಏನು ಆಸೆ ಇದೆಯೋ ಅದನ್ನು ಕೇಳ್ಕೊಳ್ಳಿ. ನಾನು ಕೇಳಿಕೊಂಡೆ, ಅದೆಲ್ಲ ದರ್ಶನ ಆಯಿತು. ಹಾಗೆ ಈಚೆ ಬಂದು ಪ್ರಸಾದ ಮತ್ತು ಅಕ್ಷತೆ ತೊಗೊಂಡ್ವಿ. ಒಂಥರ ಖುಷಿ ಅನ್ನಿಸ್ತು. ಯಾಕೆಂದರೆ ಮಂತ್ರಾಲಯದಲ್ಲಿ ಇವಾಗ ಅಕ್ಷತೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಈ ಸಮಯದಲ್ಲಿ ತುಂಬ ರಶ್ ಇರ್ತಿತ್ತು. ಸೊ ಇಲ್ಲಿ ಯಾವುದೇ ರಶ್ ಇಲ್ಲದೆ ಒಂಥರ ಸಮಾಧಾನವಾಗಿ ಹೋಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಬಂದ್ವಿ. ಖುಷಿ ಅನ್ನಿಸ್ತಾ ಇದೆ. ಅದಾದಮೇಲೆ ಅಲ್ಲೇ ಪ್ರಸಾದನೂ ಅಂದರೆ ಅನ್ನದಾನನೂ ಇಟ್ಟಿದ್ದರು. ಸೊ ನಾವು ಒಂಥರ ಹೆಂಗೆ ಅನಿಸ್ತಾ ಇದೆ ಅಂದರೆ ಊರೆಲ್ಲ ಹಬ್ಬ ಥರನೇ ಫೀಲ್ ಇದೆ. ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಮುಂದಕ್ಕೆ ಹೋಗ್ತಾ. ಸ್ಕೂಲ್ ಮಕ್ಳಿಗೂ ಸಹ ಮಧ್ಯಾಹ್ನದತ್ತು ಅನ್ನದಾನ ಅಂದರೆ ಏರ್ಪಡಿಸಿದ್ರು ಅವರು. ಪ್ರಸಾದನ ಎಲ್ಲ ಮಕ್ಳಿಗೂ ಸಿಗಬೇಕು, ಎಲ್ರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ ಸ್ಕೂಲ್ ಮಕ್ಕಳು ಸಹ ಮಧ್ಯಾಹ್ನ ಅಲ್ಲೇ ಊಟಕ್ಕೆ ಬಂದಿದ್ದರು. ಇದು ಊರಲ್ಲಿ ಎಲ್ಲ ಜನರು ಬಂದು ಒಂಥರ ಊರ ಹಬ್ಬ ಥರ ಫೀಲ್ ಅಂತ ಹೇಳಿದ್ನಲ್ಲ, ಇದೇ ಕಾರಣಕ್ಕೆ. ಅದೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಇದು ನನ್ನ ಮಿನಿ ವ್ಲಾಗ್. ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.